ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅದಾನಿ ಎಂಟರ್ಪ್ರೈಸಸ್ FPO ಕ್ಯಾನ್ಸಲ್ಡ್. ನಿನ್ನೆ ರಾತ್ರಿ ಆಲ್ಮೋಸ್ಟ್ 10 ಗಂಟೆ ಅಷ್ಟರೊಳಗೆ ಅದಾನಿ ಎಂಟರ್ಪ್ರೈಸಸ್ಸು ಅವರ FPOನ ಅವರು ವಿಡ್ರಾ ಮಾಡ್ತಾರೆ ಅಥವಾ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡಿದರು. ಹಾಗೂ ದುಡ್ಡು ಏನು ಕಲೆಕ್ಟ್ ಆಗಿತ್ತು ಅದು ರೀಫಂಡ್ ಮಾಡ್ತಾರೆ ಇನ್ವೆಸ್ಟರ್ಸ್ಗೆ ಅಂತ ಹೇಳಿದ್ದಾರೆ. ಅದಾನಿ ಎಂಟರ್ಪ್ರೈಸಸ್ ಏನು ಹೇಳಿದ್ದಾರೆ ಅಂದರೆ, ಇಷ್ಟು ದೊಡ್ಡ ಒಂದು ಪ್ರಾಬ್ಲಮ್ ಆಗುವಾಗ, ಇಷ್ಟು ದೊಡ್ಡ ಇಶ್ಯೂ ಆಗುವಾಗ ನಾವು FPO ಮುಂದುವರ್ಸೋದು ರಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲ ಸ್ವಲ್ಪ ಸೆಟಲ್ ಡೌನ್ ಆದಮೇಲೆ ಮತ್ತೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತೂ ಅದಾನಿ ಸ್ಟಾಕ್ಸ್ ತುಂಬ ಬಿದ್ದಿದೆ. ಸದ್ಯಕ್ಕೆ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಅದಾನಿ ಎಂಟರ್ಪ್ರೈಸಸ್ ಶೇರ್ಸ್ ಆಲ್ಮೋಸ್ಟ್ 25% ಡೌನು ಹಾಗೂ ಬೇರೆ ಸ್ಟಾಕ್ಸು 10-20% ಡೌನ್ ಆಗಿದೆ. ನ್ಯೂಸ್ ನಂಬರ್ 2, ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ರೆವೆನ್ಯೂ ಅಕ್ಟೋಬರ್ ಟು ಡಿಸೆಂಬರ್ 2021 3,575 crores ಇತ್ತು. ಅಕ್ಟೋಬರ್ ಟು ಡಿಸೆಂಬರ್ 2022 4,197 crores ಆಗಿದೆ, 17% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ ಬಂಪರು 369 crores ಇಂದ 932 crores ಆಗಿದೆ, 153% ಜಾಸ್ತಿ ಆಗಿದೆ. ಸೊ ರಿಸಲ್ಟ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಬಂದಿದೆ. ಹಾಗೂ ರಿಸಲ್ಟ್ಸ್ ನಿನ್ನೆ ಸಾಯಂಕಾಲ ಅನೌನ್ಸ್ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಶೇರ್ಸ್ ತುಂಬ ಪಾಸಿಟಿವ್ ರಿಯಾಕ್ಟ್ ಆಗಿದೆ. ಸದ್ಯಕ್ಕೆ 4%ಕಿಂತ ಜಾಸ್ತಿ ಅಪ್ ಇದೆ. ನ್ಯೂಸ್ ನಂಬರ್ 3, HDFC ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2021 11,806 crores. ಡಿಸೆಂಬರ್ 2022 15,230 crores ಆಗಿದೆ, 29% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 3,261 crores ಇಂದ 3,691 crores ಆಗಿದೆ, 13% ಜಾಸ್ತಿ ಆಗಿದೆ. ರಿಸಲ್ಟ್ಸು ಎಸ್ಟಿಮೇಟ್ ಥರನೇ ಬಂದಿದೆ. ಹಾಗೂ ಶೇರ್ಸು ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಶೇರ್ಸ್ ಅಪ್ರಾಕ್ಸಿಮೇಟ್ಲಿ ನಾನು ವಿಡಿಯೋ ಔಟ್ ಮಾಡೋ ಟೈಮಲ್ಲಿ ಇನ್ನೂ ಮಾರ್ಕೆಟ್ ಕ್ಲೋಸ್ ಆಗಿಲ್ಲ, ಆದರೆ ಅಪ್ರಾಕ್ಸಿಮೇಟ್ಲಿ 1.8% ಡೌನ್ ಆಗಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಮುಖೇಶ್ ಅಂಬಾನಿ ಮತ್ತೊಮ್ಮೆ ರಿಚೆಸ್ಟ್ ಪರ್ಸನ್ ಇನ್ ಇಂಡಿಯಾ ಆಗಿದ್ದಾರೆ ಹಾಗೂ ರಿಚೆಸ್ಟ್ ಪರ್ಸನ್ ಇನ್ ಏಷ್ಯಾನೂ ಆಗಿದ್ದಾರೆ. ಯಾಕಂದರೆ ಅವರ ನೆಟ್ವರ್ತ್ ಗೌತಮ್ ಅದಾನಿ ಅವರ ನೆಟ್ವರ್ಕ್ಸ್ಗಿಂತ ಜಾಸ್ತಿ ಇದೆ. ಯಾಕಂದರೆ ರೀಸೆಂಟಾಗಿ ಅದಾನಿ ಸ್ಟಾಕ್ಸ್ ಅಂತೂ ತುಂಬ ಕ್ರಾಶ್ ಆಗಿದೆ. ಕೆಲವು ಸ್ಟಾಕ್ಸು 50-60% ಡೌನ್ ಆಗಿದೆ ಕಂಪೇರ್ ಟು ಲಾಸ್ಟ್ ವೀಕು. ಟೈಟನ್ ಕಂಪ್ನಿ ರಿಸಲ್ಟ್ಸ್ ಇವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ. ಹಾಗೂ RBI ಬ್ಯಾಂಕ್ಸಿಗೆ ಡೀಟೇಲ್ಸ್ ಕೇಳಿದ್ದಾರೆ. ನೀವು ಎಷ್ಟು ದುಡ್ಡು ಅದಾನಿ ಕಂಪ್ನೀಸಿಗೆ ಲೋನ್ ಆಗಿ ಕೊಟ್ಟಿದ್ರಿ ಅದರದ್ದು ಎಲ್ಲ ಡೀಟೇಲ್ಸ್ ನಮಗೆ ಕೊಡಿ, ನಾವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 6 ಪಾಯಿಂಟ್ ಕೆಳಗೆ ಬಿತ್ತು, 17,610ಗೆ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 224 ಪಾಯಿಂಟ್ ಅಪ್ಪು, 59,932. ಇದ್ಯಾಕೆ ಒಂದು ತುಂಬ ಜಾಸ್ತಿ ಮೇಲೆ ಹೋಗಿದೆ, ಇನ್ನೊಂದು ಆಲ್ಮೋಸ್ಟ್ ಫ್ಲಾಟ್ ಆಗಿದೆ ಅಂದರೆ, ಯಾಕಂದರೆ ಅದಾನಿ ಎಂಟರ್ಪ್ರೈಸಸ್ ಶೇರ್ಸು ನಿಫ್ಟಿಯಲ್ಲಿದೆ, ಸೆನ್ಸೆಕ್ಸಲ್ಲಿಲ್ಲ. ಸೊ ಸೆನ್ಸೆಕ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗಿದೆ, ಆದರೆ ಅದಾನಿ ಎಂಟರ್ಪ್ರೈಸಸ್ ತುಂಬ ಬಿದ್ದಿದೆ ಅಂತ ನಿಫ್ಟಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ಹಾಗೂ ಕೆಲವು ಬೇರೆ ಸ್ಟಾಕ್ಸು ನಿಫ್ಟಿಯಲ್ಲಿ ಜಾಸ್ತಿ ಬಿದ್ದಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ITC 4.71% ಅಪ್ಪು, ಬ್ರಿಟಾನಿಯಾ 4.62% ಅಪ್ಪು, ಇಂಡಸ್ಇಂಡ್ ಬ್ಯಾಂಕ್ 3.27% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 26.7% ಡೌನು, ಅದಾನಿ ಪೋರ್ಟ್ಸ್ 6.6% ಡೌನು, UPL 6.16% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅಂಬುಜಾ ಸಿಮೆಂಟ್ಸ್ 5.52% ಅಪ್ಪು, LTI Mindtree 4.55% ಅಪ್ಪು, Paytm 4.13% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಟ್ರಾನ್ಸ್ಮಿಷನ್ 10% ಡೌನು, ಅದಾನಿ ಗ್ರೀನ್ ಎನರ್ಜಿ ಆಲ್ಮೋಸ್ಟ್ 10% ಡೌನು, ಜುಬಿಲೆಂಟ್ ಫುಡ್ ವರ್ಕ್ಸ್ 4.57% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 933 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,089. ಸೊ 46% ಅಪ್ಪು, 54% ಡೌನು. ಪಾಯಿಂಟ್ ನಂಬರ್ 5, yesterday's FII and DII investment data. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,785 crores ನೆಟ್ ಪರ್ಚೇಸಸ್ ನಿನ್ನೆ, ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 529 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5,365 per ಗ್ರಾಮು, ಸಿಲ್ವರ್ 77.3 per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.17, €1 90.32. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ITC 52-week high 385, closing price 379. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಅದಾನಿ ಗ್ರೀನ್ ಎನರ್ಜಿ 1,040 52-week ಲೋ ಹಾಗೂ ಕ್ಲೋಸಿಂಗ್ ಪ್ರೈಸು. ಅದಾನಿ ಎಂಟರ್ಪ್ರೈಸಸ್ 1,495 52-week ಲೋ, ಕ್ಲೋಸಿಂಗ್ ಪ್ರೈಸ್ 1,565. ಹಾಗೂ ಅದಾನಿ ಟ್ರಾನ್ಸ್ಮಿಷನ್ 1,551 52-week ಲೋ ಹಾಗೂ ಕ್ಲೋಸಿಂಗ್ ಪ್ರೈಸ್ ಸೇಮ್. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. Hong Kong markets 0.52% down,
ಜಪಾನ್ 0.2% ಅಪ್ಪು, ಜರ್ಮನಿ 1.56% ಅಪ್ಪು, ಫ್ರಾನ್ಸ್ 0.62% ಅಪ್ಪು, UK 0.5% ಅಪ್ಪು ಹಾಗೂ ನಾಸ್ಡ್ಯಾಕ್ 2% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.